ಇರುವುದು ಸರ್ವಜ್ಞ ಅನ್ನುವಂತೆ ಸಿದ್ದಪ್ಪಣ್ಣ ಲಕ್ಕಪ್ಪಣ್ಣ ಜಿಂಗಿ ಈ ಸಂಖ್ಯಾಬಾಳ ಪಾತ್ರದಲ್ಲಿ ಬಾಳನ ಪಾತ್ರ ಮಾಡಿದವರು ಇವರು. ಕಂಪನಿಗೆ 100 ರೂಪಾಯಿ ಕೊಡ್ತಾರೆ, ಅವರಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ. ಇವರು 100 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ನಾನು ತುಂಬಾ ಋಣಿಯಾಗಿರ್ತೀನಿ. ಶಾಂತಾದೇವಿ, ನೀನಾದರೂ ಈ ನಿನ್ನ ಶರೀರವನ್ನು ರಕ್ಷಿಸುವನ್ನುವಂತ ಈ ಭ್ರಮೆಯನ್ನು ಬಿಟ್ಟು ಬಿಡು. ಯಾಕೆಂದ್ರೆ ಇದು ಹೇಗಿದ್ರು ಒಡೆದು ನೀರಾಗತಕ್ಕದ್ದೇ. ಇದನ್ನು ರಕ್ಷಣೆ ಮಾಡುವುದು ಯಾರಿಗೂ ಅಸಾಧ್ಯವಾದಂತ ಮಾತು. ರಾವಣ ಕೌರವರಂತ ದುಷ್ಟರಿಂದಾಗಲಿ, ರಾಮ ಪಾಂಡವರಂತ ಶ್ರೇಷ್ಠನಿಂದಾಗಲಿ, ಅಡವಿ ಸ್ವಾಮಿ ಮಡಿವಾಳ ಸ್ವಾಮಿ ಅಂತ ಯೋಗಿಗಳಿಂದಾಗಲಿ, ಕರ್ಣ ಬಲಿಚಕ್ರವರ್ತಿ ಅಂತ ತ್ಯಾಗಿಗಳಿಂದಾಗಲಿ, ಗುಡ್ಡಗಳನ್ನೇ ಹೊತ್ತು ತಂದ ಭೀಮ ಹನುಮರಂತ ಬಂಟರಿಂದಾಗಲಿ, ಶಕುನಿ ಮಾರೀಚರಂತ ತುಂಟರಿಂದಾಗಲಿ, ಸೀತಾ ದ್ರೌಪದಿಯರಂತ ಪತಿವ್ರತಿಯರಿಂದಾಗಲಿ, ತಾಟಕಿ ಸುರ್ಪುಣಿಕೆಯರಂತ ಜಾರವರ್ತಿಯರಿಂದಾಗಲಿ ಯಾರಿಂದಲೂ ತಮ್ಮ ತಮ್ಮ ಶರೀರವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಆಗಿಲ್ಲ. ಅಂದ ಮೇಲೆ ಮಿಕ್ಕುಳಿದ ನಮ್ಮ ನಿಮ್ಮಂತವರ ಪಾಡೇನು? ಹೆಂಡರು ಮಾಡಿದಂತ ಗಂಡರು ಇಲ್ಲ, ಹೆಂಡರು ಸಾಯದಂತೆ ಮಾಡಿದಂತ ಗಂಡರು ಇಲ್ಲ, ಗಂಡರು ಸಾಯದಂತೆ ಮಾಡಿದಂತ ಹೆಂಡರು ಇಲ್ಲ. ಇದು ಯಾವ ಕಾಲಕ್ಕೂ ಆಗಿಲ್ಲ, ಇದು ಮುಂದಾದ್ರೂ ಇದು ಆಗುವಂತಿಲ್ಲ. ಆದ್ದರಿಂದ ಮಾನಿನಿ, ನೀನಾದ್ರೂ ಈ ನಿನ್ನ ಶರೀರವನ್ನು ರಕ್ಷಿಸುವಂತ ಈ ಭ್ರಮೆಯನ್ನು ಬಿಟ್ಟು ಬಿಡು. ಪ್ರಿಯನಾಥ, ನೀವು ನನ್ನ ರಕ್ಷಣಾ ಕರ್ತರಲ್ಲವೇ? ಅಲ್ಲ ಎಂದು ನಾನು ಅನೇಕ ಸಾರಿ ಹೇಳಿದನಲ್ಲ. ಹಾಗಾದ್ರೆ ನನ್ನನ್ನು ರಕ್ಷಣೆ ಮಾಡ್ತೇನೆ ಎಂದು ಸುಳ್ಳ ಪ್ರಮಾಣ ಹೇಳಿ ಕೆಲವರ ಹೆಣ್ಣು ಮಗಳಾದ ನನ್ನನ್ನು ಯಾಕೆ ನಿಮ್ಮ ಅಧೀನದಲ್ಲಿ ತಕ್ಕೊಂಡ್ರಿ? ಏನು ಶಾಂತ, ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ಎಂದು ನಾನು ಸುಳ್ಳು ಪ್ರಮಾಣ ಮಾಡಿದ್ದೇನೆ? ನಿಶ್ಚಯವಾಗಿ ಮಾಡಿದ್ರಿ. ಯಾವಾಗ? ನಾಥ, ಲಗ್ನ ಹೋಗೋ ಕಾಲಕ್ಕೆ ಗ್ರಾಮ ಪಂಚಾಯತಿಯವರು, ಗುರು ಹಿರಿಯರು, ಬಂದ ಬಳಗದವರು ಕೂಡಿರಲಿಲ್ಲವೇ? ಕೂಡಿದ ಕಾಲಕ್ಕೆ ಯಾವ ಸದ್ಗುರುವರು ಏನೆಂದು ಅಂದು ಅಕ್ಷತ ರೋಪಣವನ್ನು ಮಾಡುವರು. ಮಂತ್ರಗಳನ್ನು? ನಾಥ, ಆ ಮಂತ್ರಗಳ ಅರ್ಥವೇನು? ಆ ಮಂತ್ರಗಳ ಅರ್ಥ ಏನೆಂದ್ರೆ ಕೇಳು ಸ್ವಾಮಿ, ಹೇಳ್ರಿ.
ಅರ್ಥ ಏನೆಂದು ಕೇಳಿದೆಯಲ್ಲ? ಹೌದು ನಾಥ, ಆ ಮಂತ್ರ ಅರ್ಥವೇನೆಂದು ಕೇಳಿದನು. ಆ ಮಂತ್ರದ ಅರ್ಥ ಏನಂದ್ರೆ, ಹಾ ಹೆಣ್ಣಿನ ಕೈಯಲ್ಲಿ ಗಂಡಿನ ಕೈಯಲ್ಲಿ ಕೊಡುವಾಗ ಗಂಡನ ಕಡೆಯಿಂದ ಮಾಡಿಸುವ ಪ್ರಮಾಣ ವಚನಗಳು. ಹಾ ಆ ಮಂತ್ರವು ಏನೆಂದು ಪ್ರಮಾಣ ಮಾಡಿಸಿ ಹೆಣ್ಣಿನ ಕೈಯನ್ನು ಆತನ ಕೈಯಲ್ಲಿ ಕೊಡುವರು. ಆ ಮಂತ್ರಗಳು ಏನೆಂದು ಪ್ರಮಾಣ ವಚನವನ್ನು ಕೂಗಿ ಕೂಗಿ ಹೇಳುವೆವೆಂದರೆ, ಹಾ. ಮರಣ ಪರ್ಯಂತರವಾಗಿ ಕೊಡುವಂತಹ ಈ ಕನ್ಯೆಯನ್ನು ಹಾ ಸರ್ವದೈವದವರ ಸಾಕ್ಷಿಯಾಗಿ, ಸರ್ವೇಶ್ವರನ ಸಾಕ್ಷಿಯಾಗಿ, ಸದ್ಗುರುವಿನ ಸಾಕ್ಷಿಯಾಗಿ ನನ್ನ ಶರೀರವನ್ನು ನಾನು ಹೇಗೆ ರಕ್ಷಣೆ ಮಾಡಿಕೊಳ್ಳುತ್ತೇನೋ ಹಾಗೆ ಇವಳ ಶರೀರವನ್ನಾದರೂ ರಕ್ಷಣೆ ಮಾಡುತ್ತೇನೆ ಎಂದು, ಮತ್ತು ಹೆಂಡತಿಯ ಕೂಡ ಗಂಡನು ಯಾವ ಧರ್ಮದಿಂದ ನಡೆದುಕೊಳ್ಳಬೇಕೋ ಹಾ. ಆ ಧರ್ಮವನ್ನು ಸೂರ್ಯ ಚಂದ್ರ ಭೂಮಿ ಆಕಾಶಗಳ ಸಾಕ್ಷಿಯಾಗಿ, ಸರ್ವೇಶ್ವರನ ಸಾಕ್ಷಿಯಾಗಿ, ಹಾ. ಸದ್ಗುರುವಿನ ಸಾಕ್ಷಿಯಾಗಿ ಪಾಲಿಸುವೆನೆಂದು ಪ್ರಮಾಣ ಮಾಡಿ ಆ ಮದುಮಗಳನ್ನು ಮದುಮಗನ ಕೈಯಲ್ಲಿ ಕೊಡುವುದೇ ಲಗ್ನ ಮಂತ್ರಗಳ ಅರ್ಥ ಮತ್ತು ಪದ್ಧತಿ ಕೂಡ ಇರುವುದು. ನಾಥ ಧರ್ಮ ಪದ್ಧತಿ ಕ್ಷೀರದಲ್ಲಿ ಘೃತ ವಿಮಲ ನೀರಿನೊಳಗೆ ಸೆಕ ಇರ್ದು ಅದರಂತೆ ಶಿವನು ತನ್ನೊಳಗೆ ಅಡಿಗೆಯನ್ನು ಸರ್ವಜ್ಞ ಅನ್ನುವಂತೆ ವಾವಡ್ಯಪ್ಪಣ್ಣ ಪಂಡ್ಯಾಪ್ಗಳು ಹಿರಿಯ ಕಲಾವಿದರು ಇವರು ಕಂಪನಿಗೆ 20 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನಾನು ತುಂಬಾ ಋಣಿಯಾಗಿರ್ತೇನೆ. ನಾಥ ಧರ್ಮವನ್ನು ಬಿಟ್ಟ ನಿನ್ನ ಕೂಡ ನಡೆದುಕೊಳ್ಳ ರಕ್ಷಣೆ ಮಾಡುವನೆಂದು ನನ್ನ ನಿಮ್ಮ ಲಗ್ನದ ಕಾಲದಲ್ಲಿ ಧರ್ಮ ಸರ್ವ ದೇವತೆಗಳು ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಈಗ ನಿಮ್ಮ ಪ್ರಮಾಣವು ಎಲ್ಲಿಗೆ ಹೋಯಿತು? ನಾಥ ನಾಥ ಧರ್ಮವನ್ನು ಬಿಟ್ಟವರಿಗೆ ದಂಡ ಸಿಗೋದೇನು? ಶಾಂತಾದೇವಿ, ಹಾ ನಿನ್ನನ್ನು ಲಗ್ನ ಆಗುವ ಕಾಲದಲ್ಲಿ ನಿನ್ನನ್ನು ರಕ್ಷಣೆ ಮಾಡುತ್ತೇನೆಂದು ನಾನು ಪ್ರಮಾಣ ಮಾಡಿರುವೆನಲ್ವೇ? ಹೌದು ನಾಥ, ನಿಶ್ಚಯವಾಗಿ ಮಾಡಿದಿರಿ. ನನ್ನಂತೆ ಇಲ್ಲಿ ಕುಳಿತಂತ ಎಲ್ಲಾ ಜನರು ಹಾ. ತಮ್ಮ ತಮ್ಮ ಲಗ್ನ ಕಾಲದಲ್ಲಿ ತಮ್ಮ ತಮ್ಮ ಹೆಂಡತಿಯರನ್ನು ರಕ್ಷಣೆ ಮಾಡುತ್ತೇನೆಂದು ಅವರಾದರೂ ಪ್ರಮಾಣ ಮಾಡಿರುವರಲ್ಲವೇ? ತಮ್ಮ ತಮ್ಮ ಲಗ್ನದಲ್ಲಿ ಎಲ್ಲರೂ ಬೇಡವರು. ಶಾಂತಾದೇವಿ, ಹಾ ನಾನೇ ಆಗಲಿ ಅಥವಾ ಯಾರೇ ಆಗಲಿ ಹಾ ತಮ್ಮ ತಮ್ಮ ಹೆಂಡತಿಯನ್ನು ರಕ್ಷಣೆ ಮಾಡುತ್ತೇನೆಂದು ಪ್ರಮಾಣ ಮಾಡಿ ಮಾಡುವಂತ ರಕ್ಷಣೆ ಆದರೂ ಅದು ಏನು? ಹೆಂಡರಿಗೆ ರೋಗಾದಿಗಳು ಬಾರದಂತೆ ರಕ್ಷಣೆ ಮಾಡಬಲ್ಲರೆ? ನಾಥ ಹೆಂಡರು ಸಾಯದಂತೆ ಅಥವಾ ನೋಯದಂತೆ ರಕ್ಷಣೆ ಮಾಡಲಿಕ್ಕೆ ಬಾರದ ಗುರುಳು ಮತ್ತೊಂದು ಗುರುಳು ಹೊಡೆದಂತೆ ರಕ್ಷಣೆ ಮಾಡಬಲ್ಲದು. ನಾಥ ಇದು ತೀರಾ ಆಗದ ಮಾತು. ದೇವಿ, ಹಾ ಮುಪ್ಪು ಬಾರದಂತೆ ರಕ್ಷಣೆ ಮಾಡಬಲ್ಲರೆ? ನಾಥ ಇದು ಅಸಾಧ್ಯವಾದ ಮಾತು. ಮರಣ ಬಾರದಂತೆ ರಕ್ಷಣೆ ಮಾಡಬಲ್ಲರೆ? ನಾಥ ಹೆಂಡರು ಸಾಯದಂತೆ ಅಥವಾ ನೋಯದಂತೆ ರಕ್ಷಣೆ ಮಾಡಲಿಕ್ಕೆ ಬಾರದ ಗುರುಳು ಮತ್ತೊಂದು ಗುರುಳು ರಕ್ಷಣೆ ಮಾಡಬಲ್ಲದು. ಇದು ಅಸಾಧ್ಯವಾದ ಮಾತು. ನಾಥ ಏನು ಉತ್ತರ ಕೊಡತ್ತಿ ನೀನು? ನಾನು ಮನೆ ಹೇಳುತ್ತೇನೆ ಕೇಳುವಂತವಳ. ಸ್ವಾಮಿ ಹೇಳು. ಮೋಡ ಭಾವನ ನಿಜ ಅಜ್ಞಾನ
ಮಾಡುವುದು ಇದು ಯಾರಿಗೂ ಅಸಾಧ್ಯವಾದಂತ ಮಾತು. ಹಾ. ಆದರೆ ಲಗ್ನ ಕಾಲದಲ್ಲಿ ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ಎಂದು ಶಪಥ ಮಾಡುವರಲ್ಲ, ಅದು ಎಂತ ರಕ್ಷಣೆ ಎಂದು ಕೇಳಿದೆಯಲ್ಲ? ಹೌದು, ನಾತ ಕೇಳಿದನು. ಶಾಂತಾದೇವಿ, ಅದು ಎಂತ ರಕ್ಷಣೆ ಅಂದ್ರೆ ಹಾ. ಹೆಂಡತಿಯನ್ನು ರಕ್ಷಣೆ ಮಾಡಿದಂತವರೊಬ್ಬರು ಮಹಾತ್ಮರು ಈ ಜಗತ್ತಿನಲ್ಲಿ ಇದ್ದಾರೆ. ಹಾ. ಅವರು ಯಾರೇ ಅಂದ್ರೆ ಯಾಜ್ಞವಲ್ಕ್ಯ ಋಷಿಗಳು. ಯಾಜ್ಞವಲ್ಕ್ಯ ಋಷಿಗಳು ಜನಕ ಮಹಾರಾಜನ ಆಸ್ಥಾನದಲ್ಲಿ ರಾಜಗುರುಗಳಾಗಿದ್ರು. ಹಾ. ಅವರಿಗೆ ಕಾತ್ಯಾಯಿನಿ ಮತ್ತು ಮೈತ್ರಾದೇವಿ ಅನ್ನುವಂಥ ಇಬ್ರು ಹೆಂಡರಿದ್ರು. ಹಾ. ಅವರು ಗೃಹಸ್ಥಾಶ್ರಮಿಗಳಾಗಿದ್ರು. ಆದರೆ ಅವರು ವಾನಪ್ರಸ್ಥಾಸವನ್ನು ಸ್ವೀಕಾರ ಮಾಡಿ ವಯಸ್ಸಾದ ಮೇಲೆ ಆ ಬ್ರಹ್ಮಾನಂದವನ್ನು ಅನುಭವಿಸಲಿಕ್ಕೆ ಅರಣ್ಯಕ್ಕೆ ಹೊರಟು ನಿಂತಾಗ ಹಾ. ತಮ್ಮಲ್ಲಿರುವಂತಹ ಆ ಆಸ್ತಿಯನ್ನು 2 ಭಾಗ ಮಾಡಿ ಅವಳಿಗೆ ಒಂದು ಮತ್ತು ಮೈತ್ರಾದೇವಿಗೆ ಒಂದು ಹೀಗೆ ಕೊಟ್ಟು ನೀವು ಸುಖದಿಂದ ಇರಿ, ನಾನು ಅರಣ್ಯಕ್ಕೆ ಹೋಗುತ್ತೇನೆ ಎಂದು ಹೇಳಿದರಂತೆ. ಹಾ. ಆವಾಗ ಆ ಮೈತ್ರಾದೇವಿಯು ನೀವು ಯಾವ ಕಾರಣಕ್ಕಾಗಿ ಅರಣ್ಯಕ್ಕೆ ಹೋಗುತ್ತೀರಿ ಎಂದು ಕೇಳಿದಳಂತೆ. ಹಾ. ಆವಾಗ ನಾನು ಈ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ ಈ ಎಲ್ಲವೂ ನನಗೆ ಮುಗಿದು ಹೋಗಿದೆ. ಆದರೆ ನಾನು ಇನ್ನು ಆ ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಆಶ್ರಮ ಮಾಡಿಕೊಂಡು ಆ ಬ್ರಹ್ಮಾನಂದದ ಆನಂದದ ಅನುಭವವನ್ನು ಸವಿಯಲಿಕ್ಕೆ ಹೋಗುತ್ತೇನೆ ಎಂದು ಹೇಳಿದರಂತೆ. ಹಾ. ಅದಕ್ಕಾಗಿ ಆ ಮೈತ್ರಾದೇವಿ ಏನು ಹೇಳಿದಳೆಂದರೆ, ನೀವು ಯಾವ ಬ್ರಹ್ಮಾನಂದವನ್ನು ಅನುಭವಿಸಲಿಕ್ಕೆ ಹೋಗುತ್ತೀರೋ ಅದೇ ಆ ಅನುಭವದಲ್ಲಿ ನನಗೆ ಪಾಲು ಕೊಡ್ರಿ ಅಂತ ಕೇಳಿದಳಂತೆ. ಹಾ. ಅದಕ್ಕಾಗಿ ಆ ಯಾಜ್ಞವಲ್ಕ್ಯ ಋಷಿಗಳು ತನ್ನ ಹೆಂಡತಿ ಮೈತ್ರಾದೇವಿಗೆ ಸದಾ ಜ್ಞಾನೋಪದೇಶವನ್ನು ಮಾಡುತ್ತಾ ಅವಳಲ್ಲೇನು ದುರ್ನೀತಿ ಹುಟ್ಟದಂತೆ, ಅವಳಿಗೆ ಏನು ಯಮಬಾಧೆ ತಟ್ಟದಂತೆ, ಪುನಃ ಅವಳು ಈ ಭವಸಾಗರದಲ್ಲಿ ಹುಟ್ಟಿಬಾರದಂತೆ ಆ ಹೆಂಡತಿಯನ್ನು ರಕ್ಷಣೆ ಮಾಡಿದ್ದಾರೆ. ಅದಕ್ಕಾಗಿ ಅದರಂತೆ ಇಲ್ಲಿ ಕುಳಿತಿರುವಂತಹ ಈ ಎಲ್ಲ ಜನರು ತಮ್ಮ ತಮ್ಮ ಹೆಂಡರಿಗೆ ಸದಾ ಜ್ಞಾನೋಪದೇಶವನ್ನು ಮಾಡುತ್ತಾ ಅವರಲ್ಲೇನು ದುರ್ನೀತಿ ಹುಟ್ಟದಂತೆ, ಅವರನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಾ ಅವರಿಗೇನು ಯಮಬಾಧೆ ತಟ್ಟದಂತೆ, ಪುನಃ ಅವಳು ಈ ಭವಸಾಗರದಲ್ಲಿ ಹುಟ್ಟಿ ಬರಬಾರದು, ಹಾಗೆ ರಕ್ಷಣೆ ಮಾಡುವುದೇ ನಿಜವಾದ ರಕ್ಷಣೆ ಮತ್ತು ಅವರೇ ನಿಜವಾದ ಗಂಡರು. ಹೀಗೇನು? ಹಾಗಾದರೆ ಇವರೆಂತ ಗಂಡರು? ಈಗಿನ ಗಂಡರು ಇವರೆಂತ ಗಂಡರು ಅಂತ ಕೇಳ. ಹಾಗಾದ್ರೆ ಈಗಿನ ಗಂಡರು ಇವರೆಂತ ಗಂಡರು? ಅಟ್ಟಿಕೊಂಡು ಉಣ್ಣುವುದು, ಮುಟ್ಟಿಕೊಂಡು ಮಲಗುವುದು, ಅಂದರೆ ಸಂಚಾರಕ್ಕೆ ದುಡಿಯುವುದು, ಸಂಜೆಗೆ ಬಂದ ಊಟ ಮಾಡುವುದು, ತ್ಯಾಕಿ ಹಾಕೊಂಡು ಮಲ್ಕೋದು. ಇವರನ್ನು ಬಿಟ್ಟರು ಇನ್ನೊಂದರ ಭೇಟಿ ಇಲ್ಲದೆ ಇಬ್ಬರತ್ತ ಗಂಡ ಹೆಂಡರು. ಇವರ ಬರೇ ತಿಂಡಿ ಪೂರ್ತಿ ಮಾತ್ರ ಗಂಡ ಹೆಂಡರು. ಅಲ್ಲವಾ? ಇವರು ಗಂಡರಲ್ಲವೇ? ಅವರಿಗೆ ಗಂಡರೆಂದರೆ ಅದು ಗಂಡ ಅಂತರ. ಹಾಗಾದ್ರೆ ಇವ್ರಿಗೆ ಎಂತ ಪತಿಗಳನ್ನ ಬೇಕು? ಹರದಕ್ಕೆ ಹರಕ ಹಚ್ಚುವ ಪತಿಗಳನ್ನು ಅನ್ನಬೇಕು. ಶಾಂತಾದೇವಿ, ಈ ಸಂಸಾರ ಎಂಬ ಸಾಗರದಲ್ಲಿ ಭೋಗಿಸುವಂತ ಈ ಕಷ್ಟಗಳು ಒಂದಕ್ಕೊಂದು ಪತಿಯಾಗಿ ಬೆನ್ನು ಹತ್ತುವೆ ಹೊರತು ಅವರಿಗೆಂದು ಗತಿ ದೊರೆಯಲಾರದು. ಶಾಂತಾದೇವಿ, ನಿನ್ನನ್ನು ಲಗ್ನ ಆಗುವ ಕಾಲದಲ್ಲಿ ನಿನ್ನನ್ನು ರಕ್ಷಣೆ ಮಾಡುತ್ತೇನೆಂದು ನಾನು ಪ್ರಮಾಣ ಮಾಡಿರುವ ಆ ಧರ್ಮವು ತಪ್ಪದಂತೆ ನಿನ್ನ ರಕ್ಷಣೆ ಹಾದಿಯನ್ನು ಹೇಳುತ್ತೇನೆ, ಕೇಳು. ಶಾಂತಾದೇವಿ, ನೀನಾದರೂ ಈ ಸಟಿ ಸಂಸಾರದ ಆಸೆಯನ್ನು ಸುಟ್ಟು ವೈರಾಗ್ಯವನ್ನು ತಾಳು. ಯಾಕೆಂದ್ರೆ ತಿರುತಿರಿಗೆ ಉಂಡ್ರು ಇದೇ ಊಟ, ತಿರುತಿರಿಗೆ ಕೂಡಿದ್ರು ಇದೇ ಕೂಟ. ಯಾಕೆಂದ್ರೆ ಸಟ್ಟಿ ಎಂದು ಹುಟ್ಟಿದೆವು ಅಂದಿನಿಂದ ಇಂದಿನವರೆಗೆ ನಾವು ಎಷ್ಟು ಉಂಡ್ರು ಅದ ಅನ್ನನ ಉಣ್ಣೋದು, ಎಲ್ಲಿ ಮಲಗಿದ್ರು ಅದ ಹಾಸಿಗೆ ಮೇಲೆ ಮಲಗುವುದು. ಹೀಗೆ ಬರೇ ಕೂಟಗಳಲ್ಲಿ ಶರೀರವನ್ನು ಮಣ್ಣಿಗುರುಡಿಸದೆ ನೀನಾದರೂ ನನ್ನಂತೆ ವೈರಾಗ್ಯವನ್ನು ತಾಳಿ ಆ ಸದ್ಗುರುನಾಥನನ್ನು ಮಾಡಿಕೊಂಡು ಆತನ ಪಾದದಲ್ಲಿ ಬಿದ್ದು ಆತನ ಚರಣ ಸೇವೆಯನ್ನು ಮಾಡಿ ಆತನಲ್ಲಿ ರಕ್ಷಣೆ ಹಾದಿಯನ್ನು ಕೇಳು. ಇದೇ ನಾನು ನಿನಗೂ ಹೇಳುವಂತ ರಕ್ಷಣೆ ಹಾದಿ. ನಾನು ಗುರುವನ್ನು ಹುಡುಕಿಕೊಳ್ಳಬೇಕು. ಹೌದು ಶಾಂತ, ನೀನು ಗುರುವನನ್ನು ಮಾಡಿಕೊಂಡು ಗುರುವನನ್ನು ಹುಡುಕಿಕೊಳ್ಳಬೇಕು. ಅಂದ್ರೆ ಆ ಗುರುವಿನ ಅಂತಃಕರಣೆ ನಿನ್ನ ಮೇಲೆ ಆಗಿ ಅವನ ಕೃಪೆ ಆದ್ರೆ ನೀನು ಈ ಜನ್ಮದಲ್ಲಿ ಧನ್ಯ ಆಳಾಗುವ ಶಾಂತ. ಹೆಂಗಸರಿಗೆ ಗಂಡನೇ ಗುರು, ಪತಿಯೇ ದೇವರು. ನೀವೇ ಇದ್ದು ನಿಮ್ಮನ್ನು ಬಿಟ್ಟು ನಾನು ಇನ್ನೆಲ್ಲಿ ಗುರುವನ್ನು ಹುಡುಕಲಿ? ಹೇಳ್ತೀನಿ ಕೇಳು. ಹೇಳು.
ಗುರುವೇ ದೇವರು. ನೀವು ಇದ್ದು ನಿಮ್ಮನ್ನು ಬಿಟ್ಟು ನಾನು ಇನ್ನೆಲ್ಲಿ ಗುರುವನ್ನು ಹುಡುಕಲಿ? ಹೆಂಡತಿಗೆ ಪತಿಯೇ ಗುರು ಪತಿಯೇ ದೇವರೆಂಬ ಅಣ್ಣ ಬಸವಣ್ಣನವರ ಮುತ್ತಿನಂತ ಮಾತಿನಂತೆ ನಿನ್ನ ಗುರು ನಿನ್ನ ದೇವರು ನಾನೇ ಆಗಿರುವೆನು. ಆದರೆ ಗುರು ನನ್ನ ಶಿಷ್ಯನು, ಶಿಷ್ಯನನ್ನ ಗುರುವು, ದೇವರ ನನ್ನ ಭಕ್ತನು, ಭಕ್ತನನ್ನು ದೇವರು ಬಿಡ್ಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ನನ್ನ ಪರಮ ಗುರು ಪವಿತ್ರ ದೇವರು ನೀವು ಅಲ್ಲವೇ? ತಮ್ಮ ಪಾದ ಸೇವೆ ತಪ್ಪಿದ ಮೇಲೆ ನನ್ನ ಧರ್ಮ ಮಾರ್ಗವು ತಪ್ಪುದಿಲ್ಲವೇ? ನಿಮ್ಮ ಪಾದ ಸೇವೆ ಗತಿಯೆಂದು ನಂಬಿ ನಡೆಯುವ ನನ್ನ ಪತಿವ್ರತ ಧರ್ಮವನ್ನು ಲೋಪ ಮಾಡಿ ನನ್ನ ಪಾಪಕ್ಕೆ ಗುರಿ ಮಾಡಿ ತಾವು ಪ್ರೇಯರ್ ಮಾಡುವಿರ. ತಾವು ಮಾತ್ರ ಗುರುವನ್ನು ಕಾಣಲಿಕ್ಕೆ ಬಿಟ್ಟಿರುವಿ. ನಾನು ನನ್ನ ಗುರುವಾದ ನಿಮ್ಮನ್ನು ಕಳೆದುಕೊಳ್ಳಲಿಲ್ಲ. ಇಲ್ಲ, ತಮ್ಮ ಪಾದಗಳು ಎಂದಿಗೂ ಬಿಡುವುದಿಲ್ಲ. ಶಾಂತಾದೇವಿ ಏಳು ಮೇಲೆ ಅಲ್ಲ ಶಾಂತಾದೇವಿ, ನಿನಗೆ ಈ ಸಂಸಾರ ಎಂಬ ಸಾಗರದಲ್ಲಿ ನಡೆಯತಕ್ಕಂತ ಆ ಸತ್ಯ ಸುಖದ ಮಾರ್ಗವನ್ನು ನಾನು ನಿನಗೆ ತೋರಿಸಿ ಹೋಗಬೇಕಲ್ಲವೇ? ಹೌದು ನಾಥ. ಶಾಂತಾದೇವಿ, ಈ ಸಂಸಾರ ಎಂಬ ಸಾಗರದಲ್ಲಿ ನಡೆಯತಕ್ಕಂಥವು ಎರಡು ಮಾರ್ಗ ಇವೆ. ಅವು ಯಾವುದಂದ್ರೆ ಒಂದು ಪ್ರಪಂಚಿಕ ಮಾರ್ಗ, ಇನ್ನೊಂದು ಪಾರಮಾರ್ಥಿಕ ಮಾರ್ಗ. ಒಂದು ಪಿಪಿಲಿಕಾ ಮಾರ್ಗ ಮತ್ತು ವಿಭಿಂಗ ಮಾರ್ಗನು ಅಂತ ಹೇಳ್ತಾರೆ. ಪಿಪಿಲಿಕಾ ಮಾರ್ಗ ಅಂದ್ರೆ ಅದು ಇರುವಿಯ ಮಾರ್ಗ. ಇರಿವಿ ಗಿಡದ ಬೇರನ್ನು ಮೂಸಿ ನೋಡಿ ಇದೇ ಗಿಡದಲ್ಲಿ ಹಣ್ಣಿದೆ ಎಂದು ಆ ಮಳೆ ಗಾಳಿಗಳಿಗೆ ಬೀಳುತ್ತಾ ಏಳುತ್ತಾ ಎಷ್ಟೋ ಕಷ್ಟಪಟ್ಟರು ಕೊನೆಗೊಂದು ದಿನ ಆ ಹಣ್ಣನ್ನೇ ಮುಟ್ಟುತ್ತದೆ. ಇದು ಪ್ರಪಂಚಿಕ ಮಾರ್ಗ. ಇನ್ನೊಂದು ಸನ್ಯಾಸಿ ಮಾರ್ಗ ಇದೆ, ಅದು ವಿಭಿಂಗ ಮಾರ್ಗ ಅಂತಾರೆ. ಅದು ಪಕ್ಷಿಯ ಮಾರ್ಗ. ಪಕ್ಷಿಗೆ ಇದೇ ಗಿಡದಲ್ಲಿ ಹಣ್ಣಿದೆ ಎಂದು ಅದರ ನೇತ್ರದ ಗುಣ ಇರ್ತದೆ. ಆ ಗಿಡದ ಆ ಟೊಂಗಿ ಹಣ್ಣು ಇದ್ದ ಟೊಂಗಿಗೆ ಆ ಪಕ್ಷಿ ಹಾರಿ ಆ ಹಣ್ಣನ್ನು ಸೇವಿಸುತ್ತದೆ. ಆದರೆ ಕೃತಿ ಎರಡಾದರೂ ಕಾರ್ಯ ಒಂದೇ ಇರುತ್ತದೆ. ಯಾರಾದರೂ ಆ ಹಣ್ಣನ್ನೇ ಮುಟ್ಟಬೇಕು. ಆದರೆ ಈ ಪ್ರಪಂಚದಲ್ಲಿ ನಡೆಯತಕ್ಕಂಥ ಈ ಎರಡು ಮಾರ್ಗದಲ್ಲಿ ನಿನಗೆ ಯಾವ ಮಾರ್ಗ ಬೇಕೋ ಅದನ್ನು ನೀನು ಆಯ್ದುಕೋ. ಇಲ್ಲಿದ್ದರೆ ಈ ಕೂಸನ್ನು ಕಟ್ಟಿಕೊಂಡು ಇವನು ಪ್ರಬುದ್ಧನಾಗುವವರಿಗೆ ಶುದ್ಧ ಮನಸ್ಸಿನಿಂದ ರಾಜ್ಯಭಾರವನ್ನು ಮಾಡು. ಇದೇ ನಾನು ನಿನಗೆ ಹೇಳುವಂತ ಆ ರಕ್ಷಣೆ ಹಾದಿ. ಆತ ತಮ್ಮ ಗದ್ದಿಗೆ ಏರಬೇಕೆ? ಪ್ರಾಣವಲ್ಲವ ಗುರುವಿನ ಗದ್ದಿಗೆ ಮೇಲೆ ಸೇವಕರು, ದೇವರ ಗದ್ದಿಗೆ ಮೇಲೆ ಭಕ್ತರು ಕೂಡಲಿಕ್ಕೆ ಬರುವುದಿಲ್ಲ ಶಾಂತ. ಹಾಗಾದ್ರೆ ನನ್ನ ಪರಮ ಗುರು ಪವಿತ್ರ ದೇವರು ನೀವು ಅಲ್ಲವೇ? ತಮ್ಮ ಗದ್ದಿಗೆಯನ್ನು ಹತ್ತಿ ರಾಜವಳವು ಸೆಕ್ಕಿವೆ. ತಮ್ಮ ಪಾದಕೆಗಳನ್ನು ಕೊಡಿರಿ. ಅವುಗಳನ್ನು ಈ ಸಿಂಹಾಸನದ ಮೇಲಿಟ್ಟು ಅವು ತಮ್ಮ ಪ್ರತ್ಯಕ್ಷ ಪಾದಗಳನ್ನು ತಿಳಿದು ಅವಳ ಹೆಸರಿನಿಂದ ಈ ತಮ್ಮ ಕೂಸು ದೊಡ್ಡದಾಗುವವರಿಗೆ ರಾಜಕಾರವಾರವನ್ನು ಗತಿಯು ತಮ್ಮ ಪಾದ ಕೃಪೆಯಂತೆ ಆಗಲಿ. ಅವುಗಳನ್ನು ನನಗೆ ದಯಮಾಡಿಕೊಟ್ಟು ತಾವು ಪ್ರಯಾಣ ಮಾಡಬೇಕು. ಶಾಂತಾದೇವಿ, ಈಗ ಈ ಪಾಲಿಕೆಗಳನ್ನು ಸ್ವೀಕರಿಸು. ಶಾಂತಾದೇವಿ, ಇವುಗಳನ್ನು ಸಿಂಹಾಸನದ ಮೇಲೆ ಇಟ್ಟು ಇವುಗಳನ್ನು ಭಕ್ತಿಯಿಂದ ಸೇವೆ ಮಾಡುತ್ತಾ ಶುದ್ಧ ಮನಸ್ಸಿನಿಂದ ರಾಜ್ಯಭಾರವನ್ನು ಮಾಡು. ಯಾಕೆಂದ್ರೆ ಎಲ್ಲ ಬಿಟ್ಟರು ಧರ್ಮ ಮಾತ್ರ ಬಿಡಬೇಡ. ಯಾಕೆಂದ್ರೆ ಆ ಧರ್ಮವೇ ಒಯ್ದು ನಿನ್ನನ್ನು ದಂಡಿಗೆ ಹಚ್ಚುತ್ತದೆ. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಅಂದ್ರೆ, ಧರ್ಮ ರಕ್ಷಿತ ಅನ್ನುವಂತ ಆ ಶ್ರುತಿವಾಣಿಯಂತೆ ನೀನು ಧರ್ಮದಿಂದ ನಡೆದುಕೊಂಡರೆ ಆ ಧರ್ಮವೇ ಒಯ್ದು ನಿನ್ನನ್ನು ದಂಡಿಗೆ ಹಚ್ಚುತ್ತದೆ. ಶಾಂತಾದೇವಿ, ಇಲ್ಲಿಯವರೆಗೆ ಈ ಸಂಸಾರ ಎಂಬ ಈ ರಥಕ್ಕೆ ಎರಡು ಚಕ್ರದಂತೆ ನಾನು ನೀನು ಇದ್ದೆವು. ಇಂದು ನಿನ್ನನ್ನು ಬಿಟ್ಟು ನಾನು ಅಗಲುತ್ತಿದ್ದೇನೆ ಶಾಂತ. ಆದರೆ ನೀನು ನನಗೆ ಆ ಸದ್ಗುರುನಾಥನನ್ನು ಹುಡುಕಿಕೊಳ್ಳು ಹೋಗಲಿಕ್ಕೆ ವೈರಾಗ್ಯವನ್ನು ತೊಟ್ಟು ನಿಂತಾಗ ನೀನು ನನಗೆ ಉಪಕಾರವನ್ನು ಮಾಡಿದಿ. ನಿನ್ನಂತ ಪುಣ್ಯವತ್ತೆ ಪತಿವ್ರತ ಸ್ತ್ರೀ ಸಿಕ್ಕದ್ದು ನನ್ನ ಪುಣ್ಯ. ನಾನಿನ್ನು ಹೋಗುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡು ಶಾಂತ. ದಿವ್ಯ ಜ್ಞಾನಮಯ
ನಾನು ಈ ಜಗತ್ತಿನಲ್ಲಿ ಎಂಥ ಧನ್ಯಳು. ತಿಳಿಗೇಡಿ ಹೆಂಗಸರು ಮಾತ್ರ ಚರ್ಮವನ್ನು ಸ್ವಚ್ಛವಾಗಿಡುವರು. ನನ್ನಂಥ ಬಾಲಿಕೆಗೆ ಬಾರದ ಬಂಗಾರದ ಅರಳಿ ಚಂದ್ರಕೋಲು ಕೇತಕ್ಕಿಗಳನ್ನು ತಲೆಯಲ್ಲಿಟ್ಟು ತಿರುಗೋದು ಯಾವ ಹೆಣ್ಣು ಮಕ್ಕಳಿಗೆ ಸುಖವಾಗಲಿ ಸದ್ಗತಿಯಾಗಲಿ ಸಿಗಲಾರದು. ಇದೇ ನನ್ನ ಅರಳಿಲಿ, ಇದೇ ನನ್ನ ಚಂದ್ರಕೋಲು, ಇವೇ ನನ್ನ ಕೇತಕ್ಕಿ ಕಮಲ, ಇವೇ ನನ್ನನ್ನು ಕರೆದು ಮುಕ್ತಿ ಕೊಡುವ ಕಮಲ. ಸಮುದ್ರದಲ್ಲಿ ಬಿದ್ದು ಮುಳುಗಿ ಅವ್ವಾರದ ಮನುಷ್ಯನ ಕೈಯಲ್ಲಿ ದಂಡಿಗೆ ತಂದು ಹಚ್ಚುವ ಸಂಗಡಿಕಾಯಿ. ಇವು ಪಾದಕೆಗಳಲ್ಲ, ಶಿವಲೋಕಕ್ಕೆ ಒಯ್ದು ಮುಟ್ಟಿಸುವ ಪಾವಟಿಗಳು. ಇಂಥ ಗಂಡನ ಪಾದಕೆಗಳ ಮೇಲೆ ಯಾವ ಹೆಂಗಸು ನಿತ್ಯ ಅನೈಚ್ಛ ನಮಸ್ಕಾರ ಮಾಡುವುದಿಲ್ಲ. ಅವಳಿಗೆ ಈ ಲೋಕ ಮತ್ತು ಪರಲೋಕವೆಲ್ಲ ಪೂಜೆ.
ಇನ್ನು ನಾನು ವಿಷಯ ವಾಸನೆಯನ್ನು ಸುಟ್ಟು ವೈರಾಗ್ಯವನ್ನು ತೊಟ್ಟು ಪಣಿಯಲ್ಲಿ ನನ್ನ ಪತಿ ಪಾದಗಳ ಮೇಲೆ ಪಣಿಯಲ್ಲಿ ಪ್ರಾಣ ಇವನನ್ನು ಯಾವ ದಂಡಿಗೆ ಹಚ್ಚುವಂತಲ್ಲಿ ನಾನು ಈಗಲೇ ಹೋಗುತ್ತೇನೆ. ಆತ್ಮದ ಲಿಂಗವನ್ನು ಪ್ರೀತಿಯಿಂದ ಪೂಜಿಸಬೇಕು. ಆವ ಆತಂಕವಿಲ್ಲ, ಭಯವಿಲ್ಲ, ದಶವಿಧ ಪಾತಕಗಳೆಲ್ಲ ಸರ್ವಜ್ಞ ಅನ್ನುವಂತೆ ಹನುಮಂತಣ್ಣ ಪೂಜಾರಿ ಇವರು ಈ ಕಂಪ್ನಿಯಲ್ಲಿ ಇರುವಂತ ಎಲ್ಲ ಪಾತ್ರಧಾರಿಗಳಿಗೆ ಮತ್ತು ಇನ್ನುಳಿದ ಕಲಾವಿದರಿಗೆ 20 ರೂಪಾಯಿ ಕೊಟ್ಟಿರ್ತಾರೆ. ಅವರ ಪರವಾಗಿ ನಾನು ತುಂಬಾ ಋಣಿಯಾಗಿರ್ತೀನಿ.
ಶಿವ 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 ಸಹಿಸಲು ಅಸಾಧ್ಯವಾದ ಸಂಕಟಗಳಿಂದ ತುಂಬಿ ತುಳುಕುತ್ತಿರುವಂಥ ಈ ಸಂಸಾರಿ ಎಂಬ ಸಾಗರದಲ್ಲಿ ಕಣ್ಣು ಕಟ್ಟಿಬಿಟ್ಟ ಕಟ್ಟಾರಣ್ಯದಿಂದ ನನ್ನನ್ನು ಕಡೆಗೆ ಮಾಡಿ ರಕ್ಷಿಸುವಂಥ ಸದ್ಗುರು ಸಮರ್ಥನು ಯಾವಾಗ ದೊರಕೋನೋ ಏನೋ. ತಿರುತಿರುಗಿ ಹುಟ್ಟುವುದು, ತಿರುತಿರುಗಿ ಹುಟ್ಟುವುದು, ತಿರುತಿರುಗಿ ಸಾಯುವುದು, ಹೀಗೆ ಹೀಗೆ ಪ್ರಾಣಿ ಕೋಟಿಗಳ ತಿರುಗಾಟದ ಹೊರತು ಇನ್ನೊಂದೇನೂ ಕಾಣಿಸಲೊಲ್ಲದ ಈ ಹುರುಳಿಲ್ಲದ ಹುಸಿ ಸಂಸಾರದಲ್ಲಿ ಹುಸಿ ಆಟದಲ್ಲಿ ಭಾಗವಹಿಸಿ ಭೋಗಿಸುತ್ತಿರುವಂಥ ಈ ಕಡುತರದ ಕಷ್ಟವನ್ನು ಕಡಿಗಾಣಿಸಿದೇವ. ಈ ಕಾರ್ಯಕ್ಕೆ ಅಂದರೆ ಯಾವ ಕಾರ್ಯಕ್ಕೆ? ಜನನ ಮರಣ ಅನ್ನುವಂಥ ಈ ದುಃಖದಿಂದ ಬಿಡುಗಡೆ ಮಾಡುವತಕ್ಕಂಥ ಕಾರ್ಯಕ್ಕೆ ಸದ್ಗುರುನಾಥನೇ ನೀನೇ ಗತಿ ಇರುವುದಲ್ಲದೆ ಇದಕ್ಕೆ ಮತ್ತಾರು ಗತಿ ಇಲ್ಲ ತಂದೆ. ನಾನು ಹುಟ್ಟ ಹತ್ತಿ ಸಾಯ ಹತ್ತಿ ಎಷ್ಟು ಜನ್ಮಗಳಾಯಿತೆಂಬುದನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಹಿಂದೆ ನಾನು ತೊಟ್ಟು ಬಿಟ್ಟು ಬಂದ ಈ ಭ್ರಷ್ಟ ದೇಹಗಳ ಚರ್ಮಗಳನ್ನೆಲ್ಲ ಬಿಚ್ಚಿ ಬಿಚ್ಚಿ ಹಾಸುತ್ತಾ ಹೋದರೆ ಈ ಭೂಮಂಡಲವೆಲ್ಲ ಅದು ತುಂಬಿ ಹೆಚ್ಚಾಗಬಹುದು. ಮತ್ತು ಆ ಎಲ್ಲ ಜನ್ಮಗಳ ಎಲುಬುಗಳನ್ನು ಕೂಡ ಹಾಕುತ್ತಾ ಹೋದರೆ ಆ ಮೇರುಗಿರಿ ಪರ್ವತಗಿಂತಲೂ ಮಿಗಿಲಾದ ರಾಶಿಯಾಗಬಹುದು. ಹೀಗೆ ನಾನು ಹುಟ್ಟ ಹತ್ತಿ ಸಾಯ ಹತ್ತಿ ಎಷ್ಟು ಜನ್ಮಗಳಾದರೂ ಅದು ಬರೇ ಭ್ರಮೆಯೇ ಹೊರತು ಹುಟ್ಟಿ ಬಳಕೊಂಡದ್ದು ಇಲ್ಲ, ಸತ್ತು ಕಳ್ಕೊಂಡದ್ದು ಇಲ್ಲ. ಹೀಗೆ ಯಾವ ಪ್ರಯೋಜನವೂ ಕಾಣದೆ ಈ ಹುಟ್ಟು ಸಾವುಗಳಿಗೆ ಭಯಭೀತನಾಗಿ ಅವುಗಳ ಬಾಧೆಯಿಂದ ಅಂದರೆ ಈ ಜನನ ಮರಣ ಅನ್ನುವಂಥ ಈ ದುಃಖದಿಂದ ಬಿಡುಗಡೆ ಆಗಬೇಕಾದರೆ ಸ್ತೋತ್ರಿಯತ್ವನೂ ಮತ್ತು ಬ್ರಹ್ಮನಿಷ್ಠತ್ವನೂ ಇರುವಂಥ ಆ ಸದ್ಗುರುನಾಥನ ಅಂತಃಕರುಣೆ ನಮ್ಮ ಮೇಲೆ ಆಗದ ವಿನಃ ಉಳಿದ ಯುಕ್ತಿಗಳೇ ಇಲ್ಲೆಂದು ಸಾರುತ್ತಿರುವಂಥ ಆ ಶ್ರುತಿವಾಣಿಗಳನ್ನು ನಂಬಿ ದಯಾಸಾಗರ ಜನನ ಮರಣಗಳ ಉರುಳಿನಲ್ಲಿ ನಾ ಪುನಃ ಉರುಳದಂತೆ ಈಗ ತೊಟ್ಟು ಬಂದಿರುವ ಈ ಮನುಷ್ಯ ಜನ್ಮ ಇದೇ ಕಡಿದಾಗಬೇಕು. ಹಾಗೆ ಬೇಗನೆ ಮೈಥೋರಿ ನನ್ನನ್ನು ಉದ್ಧರಿಸಬೇಕೆಂದು ಉಡಿವಡ್ಡಿ ಬೇಡಿಕೊಳ್ಳುತ್ತೇನೆ. ನಗರೋರಧಿಕಂ ನಗರೋರಧಿಕಂ ನಗುರು ಅಧಿಕಂ ನಗುರು ಅಧಿಕಂ. ನಗಾರಿ ಅಕ್ಕವ್ವ ಜಗದೊಳಗಿನ ಜಕ್ಕವ್ವ. ಎಲೆ ಮೂಡು ನಾರಿ ಏನನ್ನುತ್ತಿರುವಿ? ನೀನು ನಗಾರಿ ಅಕ್ಕವ್ವ ಅಂದೆ, ನಾನು ಜಗದೊಳಗಿನ ಜಕ್ಕವ್ವ ಅಂದೆನು. ಏನು ನಾನು ನಗಾರಿ ಅಕ್ಕ ಅಂದೇನೆ? ನಗರೋರಧಿಕಂ ಅಂದೇನು ಸ್ವಾಮಿ? ನಗರೋರಧಿಕಂ ಅಂದರೆ ಗುರುವಿಗಿಂತ ಅಧಿಕವಾದಂಥ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಎಂದು ಅದರ ಅರ್ಥ ಆಗುತ್ತದೆ. ಚೀಚಿ, ನಿಮ್ಮ ಅರ್ಥಕ್ಕೆ ಬೆಂಕಿ ಹಚ್ಚಲಿ. ನಗರೋರಧಿಕಂ ಅಧಿಕ ಪ್ರಸಂಗಿ ಅಂದರೆ ಗುರುಗಳಿಗಿಂತ ಅಧಿಕ ಪ್ರಸಂಗಿಗಳು ಯಾರು ಇಲ್ಲ ಅಂದಂಗ ಅರ್ಥ ವಾಕ್ಯ ಪೂರ್ಣವಾಗುತ್ತದೆ. ಏನು ಗುರುವಿಗೆ ಅಧಿಕ ಅನ್ನದೇ ಅಧಿಕ ಪ್ರಸಂಗಿ ಅಂದಾಗ ವಾಕ್ಯವು ಅರ್ಥವಾದು ಪೂರ್ಣವಾಗಲಿಲ್ಲವೇ? ಏನು ಸ್ವಾಮಿ, ನಾನು ನೀವು ನನ್ನ ಹಾಗೆ ಈ ವ್ಯವಹಾರ ಜ್ಞಾನದ ಜನರು ಅನ್ನುತ್ತಾರೆ. ಏನು ಸ್ವಾಮಿ, ನೀವು ದೇಶ ಸಂಚಾರ ಮಾಡಿಲ್ಲವೇ? ಉದ್ಯೋಗ ಇಲ್ಲದವರು ಊರು ಕೆಡಿಸಿದ್ರೆಂಬಂತೆ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮಠದಲ್ಲಿ ಇಂಥವರಿಂದಲೇ ಜಗಳ ಕಲಹಗಳು ಉಂಟಾಗುತ್ತವೆ. ಅವರನ್ನು ಬಿಟ್ಟು ನೀವು ದೂರ ಇರುವುದಲ್ಲದೆ ಅವರು ಬೆನ್ನು ಹತ್ತಲಿಕ್ಕೆ ನಿಮಗೇನೆ ಬೇತಾಳ ಬೆನ್ನು ಹತ್ತಿರುವುದೇನೋ? ದೂತಿಕಾದೇವಿ, ನೀನು ಒಳ್ಳೆ ಮಾತನ್ನೇ ಆಡಿದಿ. ಅಂಥ ಕಾಡು ಮನುಷ್ಯರಿಗೆ ಗುರು ಅನ್ನೋದಕ್ಕಿಂತ ಅಂಥ ಕಾಡು ಮನಸ್ಸಿಗೆ ಗುರು ಅನ್ನೋದಕ್ಕಿಂತ ಅಡವಿಯೊಳಗಿರುವಂಥ ಕಾಡು ಹಂದಿಗೆ ಗುರು ಅನ್ನೋದು ಹೆಚ್ಚು ಯೋಗ್ಯವು. ಕತ್ತಿಗೆ ಲಿಂಗ ಮುದ್ದೆ ಒತ್ತಿದರೆ ಅದು ಬಸವನಾಗಬಹುದೇ? ಅದರಂತೆ ಕತ್ತೆ ಗುಣದವರು ಅವರು ಗುರುಗಳೆನಿಸಿಕೊಂಡು ಮನೆಯಲ್ಲಿದ್ದರೇನು, ಅವರು ಮಠದಲ್ಲಿದ್ದರೇನು? ಅಂಥವರಿಗೆ ನೀನು ಇದೀಗ ಆಡಿದೆಲ್ಲ ನಗರೋರಧಿಕಂ ಅಧಿಕ ಪ್ರಸಂಗಿ ಎಂದು ಈ ನವೀನ ಮಾತ್ರದ ಪದವಿಯೇ ಅವರಿಗೆ ಯೋಗ್ಯ ಆಗುವುದು ನೋಡಮ್ಮ. ಸ್ವಾಮಿ, ಇಷ್ಟ ಯಾಕ್ರಿ? ಈಗಿನ ಜನರ ಮಸ್ತಕದೊಳಗಿನ ಮಬ್ಬು ಇನ್ನೂ ಎಷ್ಟು ದಿವಸಕ್ಕಂತ ಬಿಡುವುದೇ ಏನೋ. ಅವ್ರ ವಿಚಾರಗಳು ಇನ್ನೂ ವಿಚಿತ್ರವೇ. ಸ್ವಾಮಿ, ಗುರುಗಳು ಯಾರೇ ಇರಲಿ, ಎಂಥವ್ರು ಇರಲಿ, ಅವರ ಊಚ ನೀಚಗಳನ್ನು ಎನಿಸಬಾರದಂತೆ. ಯಾಕೆ ಎನಿಸಬಾರದಂತೆ? ಯಾಕಂದರೆ ಸ್ವಾಮಿ, ಅವರು ಇರುವ ಮಠ ಸ್ಥಾನವು ದೊಡ್ಡದಂತೆ. ಹಿಂದೆ ಒಬ್ಬ ಗುರು ಇದ್ದನು. ಆ ಸ್ಥಾನವು ದೊಡ್ಡದೆಂದು ತಿಳಿದು ಅವರಿಗೆ ಅಡ್ಡ ಬಿದ್ದು ದೊಡ್ಡ ನಮಸ್ಕಾರ ಮಾಡಬೇಕಂತೆ. ಮೇಲಾಗಿ ಅವರ ಸ್ಥಾನಕ್ಕೆ ಮರ್ಯಾದೆ ಕೊಡಬೇಕಂತೆ. ಹೀಗೇನು? ಹೌದು. ಹಾಗಾದರೆ ಹಿಂದಕ್ಕೆ ಒಂದು ಅಂಗಡಿಯಲ್ಲಿ ಒಬ್ಬನು ಗಂಧೆಣ್ಣಿ ಮಾರುವವನು ಇದ್ದನು. ಅವನು ಗಂಧೆಣ್ಣಿ ಬಂದವರಿಗೆಲ್ಲ ತನ್ನ ಗಂಧ ಎಣ್ಣೆಯನ್ನು ಹಚ್ಚಿ ಅವರನ್ನು ಸಂತೋಷಪಡಿಸುತ್ತಿದ್ದನು. ಈಗ ಅವನು ಸತ್ತ ಮೇಲೆ ಅದೇ ಅಂಗಡಿಯಲ್ಲಿ ಒಬ್ಬನು ಕೇರೆಣ್ಣಿ ಮಾರುವವನು ಕೇರೆಣ್ಣಿಯನ್ನು ಇಟ್ಟುಕೊಂಡು ಕುಳಿತಿರುವನು. ಇದು ಕಾಲಾಂತರದಿಂದ ಗಂಧೆಣ್ಣಿ ಮಾರುತ್ತಾ ಬಂದ ಸ್ಥಾನ ಬಹುದೊಡ್ಡ ಸ್ಥಾನವೆಂದು ತಿಳಿದು ಈಗ ಅಲ್ಲಿ ಕೇರೆಣ್ಣಿ ಇದ್ದರೇನು, ಕೇರೆಣ್ಣಿ ಮಾರುವವನು ಇದ್ದರೇನು, ಅದು ಗಂಧೆಣ್ಣಿ ಎಂದು ತಿಳಿದು ಅದನ್ನು ಮೈಗೆ ಹಚ್ಚಿಕೊಳ್ಳಬೇಕೆ ಮತ್ತು ಅವರ ವೇಷಕ್ಕೆ ಅವರ ಸ್ಥಾನಕ್ಕೆ ಮರ್ಯಾದೆ ಕೊಡಬೇಕೆಂದು ಅನ್ನುತ್ತಿರುವವರ ಬುದ್ಧಿ ಬೆಲೆ ಕಟ್ಟುವುದು ಇದು ಭಾಳ ಕಠಿಣದೇ ನೋಡಮ್ಮ. ಸ್ವಾಮಿ, ಇಷ್ಟ ಯಾಕ್ರಿ? ಮೈ ಮೇಲೆ ಕ್ಯಾವಿ ವಸ್ತ್ರ ಇದ್ದರೆ ತೀರಿತಂತೆ ಅವರು ವೇಷಕ್ಕೆ ಸಹ ಮರ್ಯಾದೆ ಕೊಡಬೇಕಂತ್ರಿ ಸರ. ಏನು ವೇಷಕ್ಕೆ ಮರ್ಯಾದೆ? ಹಾಗಾದರೆ ಕೇಳು ಅಮ್ಮ, ನೀನು ಭಾಳ ಒಳ್ಳೆಯ ವಿಷಯವನ್ನು ಕೇಳಿದೆ ನೋಡು. ಅವರು ಯಾರೇ ಇರಲಿ, ಎಂಥವರೇ ಇರಲಿ, ಗುರುವಿನ ವೇಷ ಅಂದರೆ ಈ ಕ್ಯಾಮಿಯ ವೇಷ ಮೈ ಮೇಲೆ ಇದ್ದ ಮಾತ್ರಕ್ಕೆ
ಅವರು ಊಚ ನೀಚಗಳನ್ನು ಎನಿಸದೆ ಅವರು ಗುರುಗಳೆಂದು ಸನ್ಮಾನಿಸಬೇಕೆ ಮತ್ತು ಅವರಿಗೆ ಮರ್ಯಾದೆ ಕೊಡಬೇಕೆಂದು ಜನರು ಭಾವಿಸೋದು ಇದು ಸರಿಯೇ ಅಮ್ಮ? ಅಮ್ಮ, ಆನೆಯ ವೇಷ ಅಂದರೆ ಆನೆಯ ದುಬ್ಬದ ಮೇಲೆ ಇರಿಸುವ ಅಂಬಾರಿಯನ್ನು ಮತ್ತು ಆಭರಣಗಳನ್ನು ಹಂದಿಯ ದುಬ್ಬದ ಮೇಲೆ ಇಟ್ಟರೆ ಅದಕ್ಕೆ ಹಂದಿ ಎನ್ನದೆ ಆನೆ ಎಂದು ಅದನ್ನು ಸನ್ಮಾನಿಸಬೇಕೇನು ಅಮ್ಮ? ಅದರಂತೆ ರೊಟ್ಟಿಯ ಬುಟ್ಟಿಯ ವೇಷ ಅಂದರೆ ರೊಟ್ಟಿಯ ಬುಟ್ಟಿಯ ಮೇಲೆ ಮುಚ್ಚಿರುವಂಥ ಆ ನಿರ್ಮಲವಾದ ಶುಭ್ರ ವಸ್ತ್ರವನ್ನು ಹಲಾಲ್ಕೋರ್ನ ಹೇಸಿಗೆ ಬುಟ್ಟಿಯ ಮೇಲೆ ಮುಚ್ಚಿದರೆ ಅದು ಅದರ ಊಚ ನೀಚಗಳನ್ನು ಎನಿಸದೆ, ಅದು ಹೇಸಿಗೆ ಬುಟ್ಟಿ ಎಂದು ಅದನ್ನು ಹೇಸಿಕೊಳ್ಳದೆ ಅದರಲ್ಲಿ ಮೇಲೆ ಮುಚ್ಚಿರುವ ಆ ವೇಷ ಮಾತ್ರದಿಂದ ಅದು ರೊಟ್ಟಿ ಬುಟ್ಟಿ ಎಂದು ಅದನ್ನು ಸನ್ಮಾನಿಸಬೇಕೆ ಅಮ್ಮ? ಅದರಂತೆ ಗುರುವಿನ ವೇಷ ಅಂದರೆ ಈ ಕ್ಯಾಮಿಯ ವೇಷ ಬರೀ ಮೈ ಮೇಲೆ ಇದ್ದ ಮಾತ್ರಕ್ಕೆ ಅವರು ಗುರುಗಳಾಗಲಾರರು. ಗುರುಗಳಂದರೆ ಅವರು ಎಂಥವ್ರು ಇರಬೇಕು? ಅವರು ಬ್ರಹ್ಮಚಾರಿಯಾಗಿರಬೇಕು, ಬ್ರಹ್ಮವಿದ್ಯೆಯನ್ನು ಪಡೆದಿರಬೇಕು, ಸದ್ಗುರುನಾಥನ ಸೇವೆಯನ್ನು ಮಾಡಿ ಬ್ರಹ್ಮವಿದ್ಯೆಯನ್ನು ಪಡೆದಿರಬೇಕು. ಅಂಥವರಿಗೆ ಮಾತ್ರ ಯೋಗ್ಯ ಗುರುಗಳ ಅನ್ನಲಿಕ್ಕೆ ಬರ್ತದೆ. ಆದರೆ ಈ ಭಿಕ್ಷೆ ಬೇಡು ಸಂಬಂಧ ಆಗಿ ಈ ಕ್ಯಾವಿಯ ವೇಷವನ್ನು ಮೈ ಮೇಲೆ ಹಾಕ್ಕೊಂಡು ಮಾತ್ರಕ್ಕೆ ಅವರು ಗುರುಗಳಾಗಲಾರರು. ಅಂಥವರಿಗೆ ನಮಸ್ಕಾರ ಮಾಡುವುದಾಗಲಿ ಮತ್ತು ಅವರಿಗೆ ಮರ್ಯಾದೆ ಕೊಡೋದಾಗಲಿ ಅಂಥವ್ರಿಗೆ ಯಾರು ಮಾಡಬಾರ್ದು ನೋಡು. ನಮಸ್ಕಾರ ಯಾಕೆ ಮಾಡಬಾರ್ದ್ರಿ? ನಮಸ್ಕಾರ ಯಾಕೆ ಮಾಡಬಾರ್ದು ಅಂದ್ರೆ ನಾವು ದೊಡ್ಡ ಸಾಧುಗಳು, ನಾವು ದೊಡ್ಡ ಪಂಡಿತರು, ನಮ್ಮ ಅಡ್ಡ ಪಲ್ಲಕ್ಕಿ ಆಗ್ಯಾವರು, ನಮ್ಮ ಉದ್ದ ಪಲ್ಲಕ್ಕಿ ಆಗ್ಯಾವು ಅಂತೇಳಿ ದೊಡ್ಡ ದೊಡ್ಡ ಅಹಂಕಾರ ಅವ್ರ ಮನಸ್ಸಿನಾಗ ಮೊದಲ ಮಟ್ಟಿ ತುಂಬಿಕೊಂಡಿರ್ತೈತಿ. ಆದರೆ ಜನರು ಅವರಿಗೆ ಅಡ್ಡ ಬಿದ್ದಂಗೆ ಅವರು ಮದಕ್ಕೆ ಮತ್ತಷ್ಟು ಪುಟಿಗೆ ಕೊಟ್ಟಂತಾಗಿ ಅವರು ಮತ್ತಷ್ಟು ಅಡ್ಡ ಸೆಟ್ಟಿತಾರೆ. ಅದಕ್ಕಾಗಿ ಅವರಿಗೆ ಮರ್ಯಾದೆ ಕೊಡೋದಾಗ್ರಿ, ನಮಸ್ಕಾರ ಮಾಡೋದಷ್ಟ ಅಲ್ಲ, ಅವರು ಮುಂದಿದ್ರು ಅವ್ರನ್ನ ಮಾತಾಡ್ಸಬಾರ್ದು. ಅಂದ್ರೆ ಅವ್ರು ಮೆತ್ತಗಿರ್ತಾರೆ, ಮೆತ್ತಗೆ ಅಂತ ಸ್ವಾಮಿಗಳು ಅಲ್ರಿ. ಅಂತೂ ಮನುಷ್ಯರಿಗೆ ಒಟ್ಟ ಗುರುಗಳು ಬೇಡನ್ರಿ? ಮುಡೇ, ನಾನು ಮನುಷ್ಯನಿಗೆ ಗುರುಗಳು ಬೇಡ ಅಂತ ಹೇಳಿದ್ದೇನೆ. ಈಗ ಕತ್ತಲೆಯಲ್ಲಿ ಕಾಡ ಹಾದಿಯಲ್ಲಿ ನಡೆಯುತ್ತಿರುವ ಆ ಮನುಷ್ಯನ ಕೈಯಲ್ಲಿ ಅದು ಏನು ಬೇಕಾಗ್ತದೆ? ಪೂರ್ಣ ಪ್ರಕಾಶವುಳ್ಳ ಕಂದೀಲು ಬೇಕಾಗುತ್ತದೆ. ಕಂದೀಲ ಅದು ಯಾಕೆ ಬೇಕಾಗ್ತದೆ? ಪೂರ್ಣ ಪ್ರಕಾಶವುಳ್ಳ ಕಂದೀಲವು ಸದಾಕಾಲವನ್ನ ಕೈಯಲ್ಲಿ ಇರುವುದರಿಂದ ಕಾಳು ರಾತ್ರಿಯಲ್ಲಿ ಕತ್ತಲ ಅಡಿಯಲ್ಲಿ ಹೋಗಬೇಕಾದರೆ ಕಲ್ಲು ಮುಳ್ಳುಗಳನ್ನು ತುಳಿಯುವುದಿಲ್ಲ. ಅವನು ಯಾವ ಸ್ಥಳಕ್ಕೆ ಹೋಗಿ ಮುಟ್ಟಬೇಕಾಗಿದೆಯೋ ಆ ಸ್ಥಳಕ್ಕೆ ಸರಿಯಾಗಿ ಹೋಗಿ ಮುಟ್ಟುತ್ತಾನೆ. ಅದರಂತೆ ಅಮ್ಮ, ಅದರಂತೆ